ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ನಾವಿವತ್ತು ಕಂಪ್ಯೂಟರ್ನಲ್ಲಿ ನಂಬರ್ ಸಿಸ್ಟಮ್ ಬಗ್ಗೆ ನೋಡೋಣ. ಸ್ನೇಹಿತರೆ, ಇದರಲ್ಲಿ ಏನಿರುತ್ತೆ ಅಂತ ಹೇಳೋದಾದ್ರೆ, ಅಂದ್ರೆ ಬೈನರಿ ಟು ಡೆಸಿಮಲ್, ಡೆಸಿಮಲ್ ಟು ಬೈನರಿ, ಬೈನರಿ ಟು ಆಕ್ಟಲ್ ಟು ಬೈನರಿ, ಈ ರೀತಿ ಇರುವಂತಹದ್ದನ್ನ ಮಾಡ್ಕೊಳ್ಳೋಣ. ಇದು ಪರೀಕ್ಷೆಗೆ ಕನಿಷ್ಠ ಒಂದು ಪ್ರಶ್ನೆ ಇಲ್ಲ 2 ಅಂಕಗಳಿಗೆ ಪ್ರಶ್ನೆಗಳು ಇದ್ದೇ ಇರುತ್ತೆ. ಆ ಕಾರಣದಿಂದ ನಾವು ಇದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇದು ನಿಮ್ಮ ಕಂಪ್ಯೂಟರ್ನ 14ನೇ ತರಗತಿ ಆಗಿರುವಂತದ್ದು. ಈಗಾಗಲೇ ನಾವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ನ ಇತಿಹಾಸದಿಂದ ಹಿಡಿದು ಎಲ್ಲವನ್ನು ಕವರ್ ಮಾಡಿದ್ದೇವೆ. ಇಂಟರ್ನೆಟ್ ಕೂಡ ನಾವು ಕವರ್ ಮಾಡಿದ್ದೇವೆ. ಇಂಟರ್ನೆಟ್, ವೈರಸ್, ಕಂಪ್ಯೂಟರ್ ಇತಿಹಾಸ, ಪೀಳಿಗೆಗಳು, ತಂತ್ರಜ್ಞಾನ, ಹಾರ್ಡ್ವೇರು, ಸಾಫ್ಟ್ವೇರು, ಇನ್ಪುಟ್, ಔಟ್ಪುಟ್ ಎಲ್ಲವನ್ನ ಕವರ್ ಮಾಡಿದ್ದೇವೆ. ಇನ್ನೂ ಕೂಡ ಕವರ್ ಮಾಡಬೇಕಾಗಿದೆ. ಇವತ್ತು ನಾವು ನಂಬರ್ ಸಿಸ್ಟಮ್ ಅನ್ನ ನೋಡ್ತಾ ಇದ್ದೇವೆ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಕಂಪ್ಯೂಟರ್ನ ಪಿ ಡಿ ಎಫ್ ಈಗಾಗಲೇ ರೆಡಿ ಆಗಿದೆ. ಪಿ ಡಿ ಎಫ್ ನಿಮಗೆ ಸಿಗುತ್ತೆ. ಸೊ ಯಾರೆಲ್ಲ ಪಿ ಡಿ ಎಫ್ ಬೇಕು ಎನ್ನುವಂತಹವರು ಈ ವಿಡಿಯೋದ ಕೊನೆಯಲ್ಲಿ ಆ ಪಿ ಡಿ ಎಫ್ ಅನ್ನ ಪಡೆದುಕೊಳ್ಳೋದು ಹೇಗೆ ಎನ್ನುವಂಥದ್ದನ್ನು ಕೂಡ ಹೇಳ್ತೀನಿ. ಇನ್ನು ಕೆಲವೊಂದು ಕ್ಲಾಸ್ಗಳನ್ನ ಮಾಡಬೇಕಾಗುತ್ತೆ. ಇನ್ನು ಪರಿಸರ ಅಧ್ಯಯನ ಕೂಡ, ಅಂದ್ರೆ ಹತ್ರ ಆಗ್ತಿದೆ, ಪರಿಸರ ಅಧ್ಯಯನ ಕ್ಲಾಸ್ಗಳು ಕೂಡ ಬೇಕು ಅಂತಿದ್ದಾರೆ. ನೋಡೋಣ, ಕಂಪ್ಯೂಟರ್ಗಳನ್ನ ಇನ್ನೊಂದು 2-3 ಕ್ಲಾಸಲ್ಲಿ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಆಗಲಿಲ್ಲ ಅಂದ್ರೆ ಪಿ ಡಿ ಎಫ್ ಏನಿದೆ, ಪಿ ಡಿ ಎಫ್ ಅಲ್ಲಿ ಕಂಪ್ಲೀಟ್ ಆದ ಮಾಹಿತಿಯನ್ನ ಈ ಪಿ ಡಿ ಎಫ್ ಸಿಗುತ್ತೆ. ಅದು ಕೂಡ ಕನ್ನಡದಲ್ಲಿ ನಮ್ಮ ಟೀಚರ್ಸ್ಗಳಿಗೆ ಎಷ್ಟು ಬೇಕೋ ಅಷ್ಟು ಅದ್ಭುತವಾಗಿ ಇದೆ. ನೀವು ನೋಡ್ಬೋದು ಅಂದ್ರೆ ಈ ಪಿ ಡಿ ಎಫ್ ಅಲ್ಲಿ ಏನೆಲ್ಲ ಇದೆ ಅಂತ ನಾವು ನೋಡೋದಾದ್ರೆ, ನೋಡಿ ಸ್ನೇಹಿತರೆ, ಕಂಪ್ಯೂಟರ್ ಅಲ್ಲಿ ಏನೆಲ್ಲ ಇದೆ ಈ ಪಿ ಡಿ ಎಫ್ ಅಲ್ಲಿ ಅಂತಂದ್ರೆ ನೀವು ನೋಡಬಹುದಾಗಿದೆ. ಕಂಪ್ಯೂಟರ್ ಪರಿಚಯ ಮತ್ತು ಇತಿಹಾಸ, ಕಂಪ್ಯೂಟರ್ನ ವಿಧಗಳು, ಕಂಪ್ಯೂಟರ್ ಮೆಮೊರಿ, ಕಂಪ್ಯೂಟರ್ ಭಾಗಗಳು, ಇನ್ಪುಟ್ ಔಟ್ಪುಟ್ ಡಿವೈಸಸ್, MS ಆಫೀಸು, MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್, ಇಂಟರ್ನೆಟ್, WWW, ವೈರಸ್ಸು, ಟರ್ಮ್ ಅಪ್ಡೇಟರು, ಸೈಬರ್ ಸೆಕ್ಯೂರಿಟಿ, ಡಾಟಾ ಮ್ಯಾನೇಜ್ಮೆಂಟ್, ಸೋಷಿಯಲ್ ನೆಟ್ವರ್ಕಿಂಗು, ಲಾಜಿಕ್ ಗೇಟ್ಸು, ನಂಬರ್ ಸಿಸ್ಟಮು, ಸ್ಟಾರ್ ಟ್ರೋಪಾಲಜಿ ಅವೆಲ್ಲ ಇರುತ್ತಲ್ಲ ಅದು. ಅದಾದ ಮೇಲೆ ಕೊನೆಯಲ್ಲಿ ನಿಮಗೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಕೂಡ ಇದೆ. ಸ್ನೇಹಿತರೆ, ಇದೆಲ್ಲವನ್ನ ಒಳಗೊಂಡಂತೆ ಪಿ ಡಿ ಎಫ್ ರೆಡಿ ಇದೆ. ಅದನ್ನ ಹೇಗೆ ಪಡ್ಕೊಳ್ಳೋದು ಅಂತ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಶುರು ಮಾಡೋಣ. ಎಸ್, ನಂಬರ್ ಸಿಸ್ಟಮ್. ಸ್ನೇಹಿತರೆ, ನಾವು ಕಂಪ್ಯೂಟರ್ ಅಲ್ಲಿ ಇದರ ಬಗ್ಗೆ 2 ಅಂಕಕ್ಕೆ ಮಾರ್ಕ್ಸ್ ಪಕ್ಕ ಇರುತ್ತೆ. ಅದನ್ನು ನೋಡೋಣ. ಬೈನರಿ ಅಂದ್ರೆ ನಿಮ್ಮ ತಲೆಯಲ್ಲಿ ಇರಲಿ. 0 ಮತ್ತೆ 1. ಇದನ್ನ ಸಿಸ್ಟಮ್ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋದು ಇದು ಅಂತ ಗೊತ್ತಿರಲಿ. ಆಕ್ಟಲ್ ಅಂದ್ರೆ 8 ನಂಬರ್ಗಳು. ಅದು 0, 1, 2, 3, 4, 5, 6, 7, 8 ಇಲ್ಲ, ಆಕ್ಟಲ್ ನೆನಪಲ್ಲಿ ಇರಲಿ. ಇನ್ನುಳಿದಂತೆ ನಾವು ನೋಡೋದಾದ್ರೆ ಡೆಸಿಮಲ್ ಅಂದ್ರೆ 10 ಅಕ್ಷರಗಳು. ಆದ್ರೆ ಅದು 0, 1, 2, 3, 4, 5, 6, 7, 8, 9. ಇನ್ನು ಹೆಕ್ಸಾಡೆಸಿಮಲ್ ಅಂದ್ರೆ 0, 1, 2, 3, 4, 5, 6, 7, 8, 9. 10 ಬರೋದಿಲ್ಲ. 10ಗೆ ನಾವು A ಅಂತ ಕನ್ಸಿಡರ್ ಮಾಡ್ತೀವಿ. 11ಗೆ B ಅಂತ, C, ಆಮೇಲೆ ABCDEF ವರೆಗೂ ಬರುತ್ತೆ. ಯಾಕೆ ಇವು ತಿಳ್ಕೊಬೇಕು ಅಂದ್ರೆ, ನೀವು ಲೆಕ್ಕವನ್ನ ಮಾಡ್ಬೇಕಾದ್ರೆ ನೆಕ್ಸ್ಟ್ ಲೆಕ್ಕ ಬರುತ್ತೆ, ಅದನ್ನ ಮಾಡ್ಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು. ಆ ಕಾರಣದಿಂದ ಓಕೆ, ಇದು ಕಂಪ್ಯೂಟರ್ನಲ್ಲಿ. ಈಗ ನಾವು ಮೊದಲಿಗೆ ಕಂಪ್ಯೂಟರ್ನಲ್ಲಿ ಬೈನರಿಯಿಂದ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು ಹೇಗೆ ಎನ್ನುವಂಥದ್ದನ್ನ ನೋಡೋಣ. ಸ್ನೇಹಿತರೆ, ಇದು ಮ್ಯಾಥ್ಸ್ ಅಲ್ಲ, ಕಂಪ್ಯೂಟರ್ ನೆನಪಲ್ಲಿರಲಿ. ಓಕೆ, 110 ಬೈನರಿಲಿ ಇದೆ. ಇದನ್ನ ಕನ್ವರ್ಟು ಮಾಡಿ ಡೆಸಿಮಲ್ ಮಾಡಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೀವು ಇಷ್ಟ ಮಾಡ್ಬೇಕಿರೋದು, ಈಗ 11 ಅಲ್ವಾ, ಅಲ್ಲಿ ಮಾಡಿದೀನಿ ನಾನು, ಆದ್ರೂ ಇಲ್ಲಿ ನಿಮ್ಗೆ ನಾನೇ ಮಾಡಿ ತೋರಿಸ್ತೀನಿ. 101 ಅಂತ ಇದ್ದಾಗ ಇಲ್ಲಿ ನಾವು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕಾಗಿರೋದ್ರಿಂದ ನೀವು ಫಸ್ಟ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇದರ ಮೇಲ್ಗಡೆ ಅಂದ್ರೆ ಈಗ ಇಲ್ಲೇನ್ ಕೊಟ್ಟಿದ್ದಾನೆ ಅದನ್ನ ನೀವು ಈ ರೀತಿ ಇಲ್ಲ, ಕೆಳಗಡೆ ಏನಾದ್ರು ಮಾಡ್ಕೊಳ್ಳಿ, ಮೇಲ್ಗಡೆ ಬರ್ಕೊಳ್ಳಿ. 1, 2, 4 ಅಂತ ಬರ್ಕೋಬೇಕು. ಎಲ್ಲದಕ್ಕೂ ಇದೇ ಕನ್ಸಿಡರ್ ಆಗ್ಬೇಕು. ಆಮೇಲೆ 8 ಇವೆಲ್ಲ ಬರುತ್ತೆ. ಈಗ ನಿಮ್ಗೆ 3 ಇದ್ರಿಂದ 1, 2, 4 ಅಂತಿದೆ. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ 0 ಇರುತ್ತಲ್ಲ, ಈ 0 ಕೆಳಗಡೆ ಏನು ಅಂಕ ಇರುತ್ತೆ ಅದನ್ನ ಕ್ಯಾನ್ಸಲ್ ಮಾಡಿಬಿಡಿ. ಇವೆರಡನ್ನ ಕೂಡಿ, ಇದು ಮತ್ತೆ ಇದನ್ನ ಕೂಡಿ, 4 + 2 ಎಷ್ಟಾಯ್ತು? 6. ಸಿಂಪಲ್ ಆಗಿ ತಿಳ್ಕೊಳ್ಳಿ. ಇದರ ಬೈನರಿಯ ಡೆಸಿಮಲ್ ರೂಪ ಎಷ್ಟಪ್ಪ ಅಂದ್ರೆ 6. ಇಲ್ಲಿ ನೋಡಿ, ಇಲ್ಲಿ ಬಂದಿದೆ ಸರಿಯಾದ ಉತ್ತರ 6.
ಮತ್ತೆ ನಿಮ್ಗೆ ನೋಡಿ PDF ಅಲ್ಲಿ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂತ. ಇದನ್ನು ಅನುಸರಿಸಬೇಕಾದ ಪದ್ಧತಿ ಬಗ್ಗೆ ಇದೆ ನೋಡಿ. ಅನುಸರಿಸಬೇಕಿರುವ ಪದ್ಧತಿ 0 ಮೇಲಿನ ಸಂಖ್ಯೆಯನ್ನು ಬಿಟ್ಟು 1ರ ಮೇಲಿರುವ ಅಂಕೆಗಳನ್ನು ಕೂಡಿದರೆ ಬರುವುದೇ ಉತ್ತರ. ಇಲ್ಲಿ 0 ಮೇಲೆ 1 ಇದ್ದು ಅದು ಲೆಕ್ಕವಿಲ್ಲ. ಇನ್ನು ಉಳಿದ 1ರ ಮೇಲೆ 4 ಮತ್ತೆ 2 ಇರೋದ್ರಿಂದ ಉತ್ತರ 6 ಆಗಲಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಿಮ್ಗೆ ಬೈನರಿ ಟು ಡೆಸಿಮಲ್ ಟು ಬೈನರಿ ಹೇಗ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ಇನ್ನೊಂದು ಲೆಕ್ಕವನ್ನ ನಾವು ಮಾಡ್ಬಿಡೋಣ, ಯಾಕಂದ್ರೆ ಕನ್ಫ್ಯೂಷನ್ ಆಗೋದು ಬೇಡ ಅಲ್ವಾ. 1 1 0 0 1 0 ಅಂತ ಇರ್ಬೋದು, ಯಾವುದೋ ಒಂದು. ಫಾರ್ ಎಕ್ಸಾಂಪಲ್ ಆಗಿ ನೋಡೋಣ, ಇದನ್ನ ನಾವು ಈಗ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡ್ಕೊಂಡು ಹೋಗೋಣ. 1 2 4 8 16 ಆಮೇಲೆ 32 ಅಂತ ಇರುತ್ತೆ. ಇಲ್ಲಿ ನಾವು 0ಗಳನ್ನ ಹೊಡ್ಕೊಂಡು ಹೋಗೋಣ. ಇದು ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಇದು ಅವಶ್ಯಕತೆ ಇಲ್ಲ, ಇದು ಅವಶ್ಯಕತೆ ಇಲ್ಲ. 0 ಮೇಲೆ ಇರೋದು. ಇನ್ನು ಉಳಿದಿದ್ದು 2 16 32 ಅದನ್ನ ಕೂಡಿದ್ರೆ ಆಗೋಯ್ತು. 32 16 ಮತ್ತೆರಡು 0 5 50 ಸರಿಯಾದ ಉತ್ತರ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ ಬೈನರಿ ಟು ಡೆಸಿಮಲ್ ಮಾಡೋದು ಹೇಗೆ ಅಂತ. ಇನ್ನು ಡೆಸಿಮಲ್ ಟು ಬೈನರಿ ಮಾಡೋದು ಹೇಗೆ ಅಂತ ಕೇಳಿದ್ದಾರೆ. ಇದು ಸಿಂಪಲ್ ಸ್ನೇಹಿತರೆ. ನೋಡಿ, ಇಲ್ಲಿ 25 ಕೊಟ್ಟಿದ್ದಾರೆ. ನೀವು 2 ವಿಧಾನದಲ್ಲಿ ಮಾಡ್ಬೋದು. ನಾನು ಸಿಂಪಲ್ ಆಗಿ ಹಳೆ ವಿಧಾನದಲ್ಲಿ ಕೊಡ್ತೀನಿ. ಈಗ 25 ಇದೆ. ಇದನ್ನ ನೀವು ಹೇಗೆ ಡೆಸಿಮಲ್ಗೆ ಕನ್ವರ್ಟ್ ಮಾಡೋದು ಅಂತ ನೋಡೋದಾದ್ರೆ ಸ್ನೇಹಿತರೆ 25 ಇದೆ. ಇದನ್ನ 2ರಿಂದ ಭಾಗಿಸ್ಕೊಂಡು ಹೋಗಿ, 2ರಿಂದ ನಮ್ಗೆ ಬೇಕಿರೋದು ಇದು ಕಲ್ವಾ ಬೈನರಿಗೆ. 2ರಿಂದ ಭಾಗಿಸ್ಕೊಂಡು ಹೋಗಿ ಓಕೆ, 2 12 24 ಅಲ್ವಾ. 2ರಿಂದ 2 12 24 ಎಷ್ಟು ಶೇಷ ಉಳಿಯುತ್ತೆ 1 ಅಲ್ಲಿ ಹಾಕಿ. ಆಮೇಲೆ ಮತ್ತೆ ಈಗ ಈ ಥರನೇ ಹಾಕೊಂಬಿಡಿ, ಬಾಕ್ಸ್ ಹಾಕೊಂಡ್ರೆ ಚೆಂದಾಗಿರುತ್ತೆ. ಮತ್ತೆ 2ರಿಂದ ಭಾಗಿಸಿ 6 ಆಗುತ್ತೆ, ಇಲ್ಲಿ 0 ಬರುತ್ತೆ. ಮತ್ತೆ 2ರಿಂದ ಭಾಗಿಸಿದ್ರೆ 3 ಬರುತ್ತೆ, ಇಲ್ಲಿ 0 ಬರುತ್ತೆ. ಮತ್ತೆ 2ರಿಂದ ಭಾಗಿಸಿ 1 ಬರುತ್ತೆ, ಇಲ್ಲೂ ಕೂಡ 1 ಬರುತ್ತೆ. ಸೊ ಇದನ್ನು ನಾವು ಈಗ ಬರ್ಕೊಂಡು ಹೋಗೋಣ. ಇಲ್ಲಿಂದ ಹಿಂಗ್ ಹೋಗ್ಬೇಕಾಗುತ್ತೆ, ನೆನಪಲ್ಲಿರ್ಲಿ. 1 1 0 0 1 ಇದ ಬೈನರಿ ರೂಪ ಇದಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬರ್ದಿರ್ತೀನಿ ನಾನು, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇಲ್ಲಿ ಕರೆಕ್ಟ್ ಹಾಕಿದ್ದೀನಿ ನೋಡಿ. 2 2 12 24 1 ಉಳಿತು, 2 6 12 0 ಉಳಿತು ನೋಡಿ. ಹಿಂಗೆ ಬಂದು ಇಲ್ಲಿ ಹಿಂಗೆ ಬರ್ತದೆ, ಹಿಂಗೆ ಬಂದು ಹಿಂಗೆ ಬರುತ್ತೆ, ಹಿಂಗೆ ಬಂದು ಹಿಂಗೆ ಬರುತ್ತೆ. ಓಕೆ, ಇಲ್ಲಿಂದ ಹಿಂಗೆ ನಾವು ಎತ್ಕೊಂಡಿರೋದು ನೆನಪಲ್ಲಿ ಇರಲಿ. ಆನ್ಸರ್ ಆಗಿದೆ. ಅನುಸರಿಸಬೇಕಾದ ವಿಧಾನ ಅಂತ ನೋಡಿದ್ರೆ 25ನ 2ರಿಂದ ಮೇಲೆ ತೋರಿಸಿದಂತೆ ಭಾಗಿಸಬೇಕು. ಬರುವ ಶೇಷ ಪಕ್ಕದಲ್ಲಿ ಬರೆಯುತ್ತಾ ಹೋಗಬೇಕು. ಕೊನೆಯಲ್ಲಿ ಯಾವಾಗ 0 ಬರುತ್ತದೋ ಅಥವಾ 1 ಬರುತ್ತದೆ ಅಲ್ಲಿ ಆಗ ನಿಲ್ಲಬೇಕು. ಅಲ್ಲಿ ಉಳಿದ ಶೇಷವನ್ನು ಬರೆದರೆ ಉತ್ತರ ಬರುತ್ತೆ. ಇದು ನಿಮಗೆ ಡೆಸಿಮಲ್ ಟು ಬೈನರಿಗೆ ಹೇಗೆ ಅನ್ನುವಂಥದ್ದು ನೀವೇ ಒಂದೆರಡನ್ನ ಪ್ರಾಕ್ಟೀಸ್ ಮಾಡಿ. ಇನ್ನು ಬೈನರಿ ಟು ಆಕ್ಟಲ್ ನಂಬರ್ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಕ್ವಶನ್ಸ್ಗಳು ರಿಪೀಟ್ ಆಗೋ ಕಾರಣದಿಂದ ನಾನು ಇದು ಮಾಡ್ತೀನಿ ನೋಡಿ. ಇಷ್ಟು ದೊಡ್ಡ ಲೆಕ್ಕ ಇದೆ, ಇದನ್ನ ಬೈನರಿ ಟು ಆಕ್ಟಲ್ಲಿ ಬರೀರಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಗೆ ಗೊತ್ತಿರಲಿ, ಆಕ್ಟಲ್ ಎಂದರೆ 8ರಿಂದ ಆಗಿರೋದ್ರಿಂದ 8ಅನ್ನು ನಾವು 2^3 ಎಂದು ಪರಿಗಣಿಸಬೇಕು. ನೋಡಿ, 2 × 2 × 2 2 4 4 8. ಸೊ 8 ಅಂತ ನಾವು ಕನ್ಸಿಡರ್ ಮಾಡೋದ್ರಿಂದ 2^3 ಅಂತ ಮಾಡೋದ್ರಿಂದ 3 ಅಂಕೆಗಳನ್ನು ಗುಂಪುಗಳಾಗಿ ಮಾಡಿಕೊಳ್ಬೇಕು. ನಂತರ 1ರ ಮೇಲೆ ಇರುವ ಅಂಕೆಯನ್ನು ಉಳಿಸಿಕೊಂಡು ಉಳಿದದನ್ನ ಬಿಟ್ಟಬೇಕು. ಅಂದ್ರೆ ಸಿಂಪಲ್ ಆಗ್ಲೇ ಮಾಡಿದ್ವಲ್ಲ, ಅದೇ ತರನೇ ಇಲ್ಲಿ 3 ಗುಂಪುಗಳನ್ನು ಮಾಡಬೇಕು. ಅಂದ್ರೆ 3 ಅಕ್ಷರಗಳನ್ನ ಡಿಫ್ರೆಂಟ್ ಆಗಿ 3 ಸಂಖ್ಯೆ ನೋಡಿ. ಇಲ್ಲಿ 101 ಮತ್ತೆ 001 ಅಂತ ಕೊಟ್ಟಿದ್ದಾನೆ. ಅದನ್ನ 3 ಗ್ರೂಪ್ಗಳಾಗಿ ಮಾಡೋಣ. ಇಲ್ಲೇ ನಾನು ಮಾಡ್ಬಿಡ್ತೀನಿ, ಅದನ್ನ ಅಲ್ಲಿ ಕೊಟ್ಟಿರೋದನ್ನ ಬರ್ಕೊಳ್ಳೋಣ. 101 ಆಮೇಲೆ 001 ಹೀಗಿದೆ ಅಲ್ವಾ. ಈಗ ಮತ್ತೆ ಅದೇ ಪ್ಯಾಟರ್ನ್ ಬರೋಣ. 1 2 4 1 2 4. ಇಲ್ಲಿ ನಮಗೆ 0ಗಳು ಇರುವಂಥವು ಯಾವುವು ಬೇಡ. ಸೊ ಈ ಗ್ರೂಪಲ್ಲಿ ಉಳಿದಿದ್ದು ಎಷ್ಟು? 1 ಮಾತ್ರ. ಈ ಗ್ರೂಪಲ್ಲಿ ಇದನ್ನು ತೆಗೆದು ಬಿಟ್ರೆ ನಮ್ಗೆ ಉಳಿಯೋದು ಇಲ್ಲಿ 1, ಇದು 4 4 + 1 5. ಸೊ ಇವೆರಡನ್ನ ಸೇರಿಸಿ ಬರೆದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 51. ಸರಿಯಾದ ಉತ್ತರ 51 ಆಗುತ್ತೆ. ಇದರ ಡೆಸಿಮಲ್ ಇದು ಆಕ್ಟಲ್ ರೂಪ 51 ಏನಂತ ಬಂದಿದೆ ಆನ್ಸರ್? ಎಸ್ 51 ನೋಡಿ. ಸಿಂಪಲ್ ಸ್ನೇಹಿತರೆ, ಸ್ವಲ್ಪ ಅರ್ಥ ಆಗಬೇಕು. ಇಲ್ಲಿ ಮೇಲೆ 0 ಇರುವ ಸಂಖ್ಯೆಯನ್ನು ತೆಗೆದು ಉಳಿದ ಸಂಖ್ಯೆಯ ಮೇಲೆ ಅಂಕೆಯನ್ನು ಕೊಡಬೇಕು. ಅದು 51 ಅಂತ ಬರುತ್ತೆ. ಸಿಂಪಲ್.
ಇನ್ನು ಆಕ್ಟಲ್ ಟು ಬೈನರಿ ಅಂದ್ರೆ ಉಲ್ಟಾ. ಈಗ 764 ಕೊಟ್ಟಿದ್ದಾರೆ, ಇದನ್ನ ಹೇಗಪ್ಪ ಬಿಡಿಸೋದು ಅನ್ನುವಂಥದ್ದು ಸಿಂಪಲ್ ಆಗಿ ನೋಡ್ಕೊಂಡು ಹೋಗೋಣ ಸ್ನೇಹಿತರೆ. ಇಲ್ಲೂ ಅಷ್ಟೇ, ಇಲ್ಲಿ ನೀವು ಎಷ್ಟು ಸಂಖ್ಯೆಗಳನ್ನ ಕೊಟ್ಟಿರ್ತಾರೋ ಆಕ್ಟಲ್ ಅಲ್ಲಿ ಅದನ್ನ ನೀವು 8ಕ್ಕೆ ಕನ್ವರ್ಟ್ ಮಾಡಬೇಕು. ನೋಡಿ 764 ಕೊಟ್ಟವನು. ಈಗ ನಾವು ಅದನ್ನ ಅಂದ್ರೆ ಆಕ್ಟಲ್ ಅಲ್ಲಿ ನಾವು 2ಕ್ಕೆ ಕನ್ವರ್ಟ್ ಮಾಡಬೇಕು ಅಂದಾಗ ಇಲ್ಲಿ ನಾವು 1 2 4 ಇದಕ್ಕೂ ಅಷ್ಟೇ 1 2 4 1 2 4. ಇಲ್ಲಿ ಏನ್ ಗೊತ್ತಾ, ಇದಕ್ಕೆ ಬರಬೇಕು ಅಂದ್ರೆ ಎಷ್ಟನ್ನ ನಾವು ಇಡಬೇಕು ಅಂತ ನೋಡಿ. ಇಲ್ಲಿ 4 ಅಲ್ವಾ, 4 ಕೆಳಗಡೆ 0 ಹಾಕಿ, 1 ಹಾಕಿ, ಇನ್ನುಳಿದ ಕಡೆ 0 ಹಾಕಿ. ಇಲ್ಲಿ ಬನ್ನಿ, ಇದು 2ಕ್ಕೂ ಎಷ್ಟು ಕೂಡಿದ್ರೆ ಬರುತ್ತೆ, 1 ಬೇಕಿಲ್ಲ ನಮಗೆ. 4 2 6 ಕೂಡಿದ್ರೆ 6 ಬರುತ್ತೆ, 7 ಇವೆಷ್ಟನ್ನು ಕೂಡಬೇಕು ಯಪ್ಪ, ಸರಿನಾ? ಸೊ ಇದರಿಂದ ನಮ್ಗೆ ಆನ್ಸರ್ ಈಗ ಎಷ್ಟು ಬರುತ್ತೆ ಅಂದ್ರೆ 1 1 1 1 0 1 0 0. ಇದು ಸರಿಯಾದ ಉತ್ತರ ಆಗಿರುವಂಥದ್ದು. ಓಕೆ, ಇದು ನಮ್ಗೆ ಇದು ಬೈನರಿಲಿ ಬರೆದ್ರೆ ಇಷ್ಟು 764 ಬೈನರಿಲಿ ಬರೆಯೋದು ಇದಾಗುತ್ತೆ. ಓಕೆ, ಡನ್. ಇಲ್ಲಿ ಮಾಡುವಂತ ವಿಧಾನ, ಅನುಸರಿಸಬೇಕಾದ ವಿಧಾನ ನೋಡಿ. ಕೊಟ್ಟಿರೋದಾಗ ಏನೋ 3 ಭಾಗಗಳಾಗಿ ವಿಂಗಡಿಸಿ ಕೆಳಗಡೆ 1 2 4 ಬರೀಬೇಕು. ಮೇಲಿನ ಅಂಕೆ ಬರೆಯಲು ಯಾವ ಅಂಕೆಯನ್ನು ಕೂಡಬೇಕು ಅವಶ್ಯಕತೆ ಅದರ ಇರುತ್ತೆಯೋ ಅದರ ಅಥವಾ ಅವುಗಳ ಮೇಲೆ ಉಳಿದವುಗಳ ಮೇಲೆ 0 ಬರೀಬೇಕು. ನಂತರ ಅಂಕೆಗಳ ಉತ್ತರ ಆಗುತ್ತೆ ಅಂತ. ನಿಮ್ಗೆ ಇನ್ನೂ ಡೌಟ್ ಇದ್ರೆ PDF ಅಲ್ಲಿ ಕ್ಲಿಯರ್ ಆಗಿರುತ್ತೆ, ತಲೆ ಕೆಡಿಸ್ಕೋಬೇಡಿ. ಇನ್ನು ಬೈನರಿ ಟು ಎಕ್ಸಾ ಡೆಸಿಮಲ್ ಅನ್ನುವಂಥದ್ದು ನಾವು ನೋಡೋಣ ಸ್ನೇಹಿತರೆ. ನೋಟ್ 16ನ್ನ 2^4 ಅಂತ ಬರ್ಕೋಬೇಕು, 8ನ್ನ 2^3 ಅಂತ ಬರ್ಕೊಂಡಿದ್ವಿ. ನಿಮ್ಗೆ ನೆನಪಿರ್ಲಿ, ಪರಿಗಣಿಸಬೇಕು. ಅಲ್ಲದೆ 4 ಗುಂಪುಗಳಾಗಿ, ಅಲ್ಲಿ 3 ಗುಂಪುಗಳನ್ನು ಮಾಡಿದ್ವಿ ಎನ್ನಲ್ಲಿ ಎಕ್ಸಾ ಡೆಸಿಮಲ್ ಅಲ್ಲಿ, ಇಲ್ಲಿ 4 ಗುಂಪುಗಳಾಗಿ ಮಾಡಬೇಕು. ಮತ್ತೆ 9ರ ನಂತರ ಬರುವ ಅಂಕೆಗಳಿಗೆ ಬದಲಾಗಿ ನಾವು 10ನ್ನ A ಎಂದು, 11ನ್ನ B ಎಂದು, 12ನ್ನ C ಎಂದು, 13ನ್ನ D ಎಂದು, 14ನ್ನ E ಎಂದು, 15ನ್ನ F ಎಂದು ಬರೆಯಬೇಕು. ನೆನಪಲ್ಲಿ ಇರ್ಲಿ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಬೈನರಿ ಇದೆ, ಡೆಸಿಮಲ್ಗೆ ಬರೆದು ಕೊಡಿ ಅಂತ ಹೇಳಿದ್ದಾರೆ. ನಾವು ಇಲ್ಲಿ ಏನ್ ಮಾಡ್ಬೇಕು, 4 ಗುಂಪುಗಳಾಗಿ ಮಾಡ್ಕೊಳ್ಬೇಕು. 0 1 1 ಆಮೇಲೆ 0 1 0 1. ಈಗ ನಾವು ಅದನ್ನ ಮಾಮೂಲಿ ಅದನ್ನ ಪ್ಯಾಟರ್ನ್ ಅನ್ನು ಮುಂದುವರಿಸೋಣ. 1 2 4 8. ಇಲ್ಲೂ ಅಷ್ಟೇ 1 2 4 8. ನಮಗೆ 0 0 ತೆಗೆದುಬಿಟ್ರೆ ಇಲ್ಲಿ ಉಳಿಯುತ್ತದೆ 1 + 4 5 ಉಳಿಯುತ್ತೆ ಅಲ್ವಾ. 4 1 5. ಇಲ್ಲಿ ಹೆಂಗೆ ಬರೋಣ, 1 ಕೆಳಗಡೆ ಇರುವಂಥದ್ದು 1 2 3 3 8 11 ಅಂದ್ರೆ 115 ಆನ್ಸರ್ ಆಗುತ್ತಾ? 115 ಆಗುತ್ತೆ. ಹಾಗಂತ ಆನ್ಸರ್ ಅನ್ನ 115 ಬರೆದ್ರೆ ರಾಂಗ್ ಆಗುತ್ತೆ. ನಾವು 11ರ ಬದಲಿಗೆ ಏನನ್ನ ಬರಿಬೇಕು ಅಂತ ಇಲ್ಲಿ ಕನ್ಸಿಡರ್ ಮಾಡಿದ್ವಿ, ನೆನಪಲ್ಲಿರಲಿ. 10 ಬಂದ್ರೆ A, 11 ಬಂದ್ರೆ B ಅಂತ. ಸೊ ನಾವಿಲ್ಲಿ ಏನ್ ಬರಿಬೇಕಾಗುತ್ತೆ ಅಂದ್ರೆ B5 ಅಂತ ಬರಿಬೇಕಾಗುತ್ತೆ. ಸರಿಯಾದ ಉತ್ತರ B5 ಆಗುತ್ತೆ. ಇಲ್ಲಿ ಆನ್ಸರ್ ನೋಡೋಣ. ಎಸ್ ನೋಡಿ, ಇಲ್ಲಿ 11 ಮತ್ತು B ಬಂದಿದೆ, 11 ಮತ್ತೆ 5 ಅಂತ ಬಂದಿದೆ, B5 ಆಗುತ್ತೆ ಉತ್ತರ. ಸರಿಯಾಗಿದೆಯಾ? ಅನುಸರಿಸಿರಬೇಕಾದ ವಿಧಾನ ಇಲ್ಲಿ ಕ್ಲೀನ್ ಆಗಿ ಬರ್ದಿದ್ದೀನಿ, ನೋಡ್ಕೋಬಹುದು PDF ಅಲ್ಲಿ. ಇದನ್ನ ನೀವೇ ಮಾಡಿ ಅಂತ ಕೊಟ್ಟಿದ್ದಾರೆ. ನೀವೇ ಮಾಡ್ತೀರಾ ಅಥವಾ ನಾವೇ ಮಾಡೋಣ? ಓಕೆ, ನಾನೇ ಮಾಡಿಬಿಡ್ತೀನಿ ಕ್ಲಿಯರ್ ಆಗಿ, ನೀವು ನನ್ನ ಜೊತೆ ಮಾಡಿ. 0 1 1 1 ಆಮೇಲೆ 1 1 0 1. ಸಿಂಪಲ್. 1 2 4 8 1 2 4 8. ಸೊ ಇಲ್ಲಿ ನಾವು 1 1 1 4 1 ಸೆಕೆಂಡ್ ಇಲ್ಲಿ ನೋಡೋಣ. 8 4 12 1 13 ಇಲ್ಲಿ ಹಾಕ್ಬಿಡೋಣ. ಇಲ್ಲಿ 1 2 3 3 4 7. ಸೊ ಇಲ್ಲಿ ನಾವು ಆನ್ಸರ್ ಎಷ್ಟು ಬರಬೇಕು? 7. 13ಕ್ಕೆ ಏನಂತ ಬರಬೇಕು? 10ಕ್ಕೆ A ಆದ್ರೆ 11ಕ್ಕೆ B, 2ಕ್ಕೆ C, 13ಕ್ಕೆ D, 7D, 7D ಆಗುತ್ತೆ. ಸರಿಯಾದ ಉತ್ತರ 7D ಆಗುತ್ತೆ. ಓಕೆ, ಕ್ಲಿಯರ್? ಓಕೆ, 10A 11B 12C 13D ಕರೆಕ್ಟ್ ಇದೆ. 7D ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕೊನೆಯದಾಗಿ ಎಕ್ಸ್ಟಿಮಲ್ ಟು ಬೈನರಿಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಇಲ್ಲಿ ಕೊಟ್ಟ ನೋಡಿ. A1 ಕೊಟ್ಟಿದ್ದಾನೆ, ಅದನ್ನು ನೀವು ಕನ್ವರ್ಟ್ ಮಾಡಿ ಎನ್ನುವಂಥದ್ದು. A1 ಅನ್ನ ಕನ್ವರ್ಟ್ ಮಾಡಿ ಅಂತ ಕೊಟ್ಟಿದ್ದಾನೆ, ಅದನ್ನು ನೋಡೋಣ.
ಸ್ನೇಹಿತರೆ ಸೇಮ್ ಅವನು ಎ ಅಂದ್ರೆ ಎಷ್ಟಿದೆ, A1 ಅಂದ್ರೆ ನಮ್ಗೆ ಗೊತ್ತಿಲ್ಲ, 10 ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಅಲ್ಲಿ 1 ಅಂತ ಕೊಟ್ಟಿದ್ದಾನಲ್ಲ ಅದನ್ನು ಸಪ್ರೇಟ್ ಆಗಿ ನಾವು ಬರ್ಕೋಬೇಕಾಗುತ್ತೆ. ಅದು ಸೇಮ್ 4 ಮಾಡ್ಕೋಬೇಕು. ಇಲ್ಲಿ ನಾವು ಹೋಗೋಣ 1 2 8 1 2 4 ನೆನಪಲ್ಲಿ ಇರಲಿ 8 ಮತ್ತೆ 4 ಇದು ಮಾಡ್ಕೊಳ್ಳೋದ್ರಿಂದ 1 2 4 8 ನಮಗೆ ಯಾವ್ಯಾವ್ದನ್ನ ಕೂಡಿದ್ರೆ ಬರುತ್ತೆ ಅದ್ರ ಮೇಲೆ 1 ಹಾಕೋಣ. 8 ಇವೆರಡನ್ನ ಕೂಡಿದ್ರೆ ಬರುತ್ತೆ 0 0 ಹಾಕೋಣ. ಇಲ್ಲಿ 4 ಅಂದ್ರೆ 4 ಮೇಲೆ ಮಾತ್ರ 1 ಹಾಕೋಣ. ಅಲ್ಲ ಇಲ್ಲಿ 1 ಅಲ್ವಾ ಉಳಿದಿರೋದು. ಸೊ ಓಕೆ, ಇದು 0 0 0 1 ಸರಿಯಾದ ಉತ್ತರ ಏನಾಗುತ್ತೆ 1 0 1 0 0 0 0 1 ಇದು ಸರಿಯಾದ ಉತ್ತರ ಆಗುತ್ತೆ. ನೋಡೋಣವಾ, ನೋಡಿ ಇಲ್ಲಾಗಿದೆ ಸರಿಯಾದ ಉತ್ತರ ಈಗ ಬಂದಿದೆ. ಇದನ್ನ ನೀವೇ ಮಾಡ್ತೀರಾ 2C ಮಾಡ್ತೀರಾ? ಯಾರೆಲ್ಲ ಮಾಡ್ತೀರಾ ಆನ್ಸರ್ ಅನ್ನ ಕಾಮೆಂಟ್ ಮಾಡ್ತೀರಾ? ಮಾಡಿ ಎಷ್ಟು ಬರುತ್ತೆ ಅಂತ, ಅಥವಾ ನಾನೇ ಮಾಡಿಬಿಡೋಣವಾ? ಓಕೆ, ನಾನೇ ಫೈನಲ್ ಆಗಿ ನಾನೇ ಮಾಡಿಬಿಡ್ತೀನಿ. ಆಮೇಲೆ PDF ಹೇಗೆ ಸಿಗುತ್ತೆ ಏನು ಎಲ್ಲ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಸ್ನೇಹಿತರೆ 2C 2 ಓಕೆ. C ಅಂದ್ರೆ ಎಷ್ಟಾಯ್ತು 10A 11 B 12 C 2 12 ಅಂತ. ಸೊ ಈಗ ನಾವು ಡಿವೈಡ್ ಮಾಡ್ಕೊಳ್ಳೋಣ. ಮತ್ತೆ 1 2 4 8 ಯಾವ ಎರಡನ್ನ ಕೂಡಿದ್ರೆ ಬರುತ್ತೆ ಅದ್ರ ಕೆಳಗಡೆ ಏನಾಗಬೇಕು 1, ಎರಡರ ಕೆಳಗಡೆ ಬರುತ್ತೆ, ಇದು 0 ಆಗುತ್ತೆ. ಇನ್ನೂ 2 ಇದೆ 1 2 4 8 ಅಂತ. ಸೊ ಇಲ್ಲಿ ನಮ್ಗೆ ಯಾವ್ದನ್ನ 2ರ ಕೆಳಗಡೆ 1 ಹಾಕ್ಬಿಟ್ರೆ ಇನ್ನು ಉಳಿದಿದ್ದೆಲ್ಲ 0 ಆಗುತ್ತೆ. ಸೊ ನಾವು ಎಷ್ಟು ಆನ್ಸರ್ ಬರುತ್ತೆ 0 0 1 0 1 1 0 0. ಓಕೆ, ಇದರ ಸರಿಯಾದ ಉತ್ತರ ಇಷ್ಟು ಆಗುತ್ತೆ ಸ್ನೇಹಿತರೆ. ಈಗ PDF. ಎಸ್ ಸ್ನೇಹಿತರೆ, ನಾನು ಈಗಾಗಲೇ ಹೇಳಿದಂತೆ ನಿಮಗೆ PDF ಬೇಕು, ಅವಶ್ಯಕತೆ ಇದೆ. ತುಂಬಾ ವರ್ಷದ ಬಳಿಕ ಕಾಲ್ಫಾರ್ಮ್ ಆಗಿದೆ. ಸೊ ಎಲ್ಲರೂ ಕೂಡ ಕಷ್ಟಪಟ್ಟು ಓದ್ತಾ ಇದ್ದೀರಾ. ಸೊ ಎಲ್ಲ ಕೆಲವರು ಕೋಚಿಂಗಿಗೆ ಅದಕ್ಕೆ ಇದಕ್ಕೆ ಅಂತ ಹೋಗ್ತಾ ಇದ್ರು, ಹೋಗಿ ಒಳ್ಳೇದು, ಆಲ್ ದ ಬೆಸ್ಟ್. ಕಾಲ್ಫಾರ್ಮ್ ಆಗ್ತಿದೆ ಸ್ನೇಹಿತರೆ. ನಿಮಗೆ ಕಂಪ್ಯೂಟರ್ ಬಗ್ಗೆ ಕನ್ನಡದಲ್ಲಿ ಕ್ಲಾಸ್ಗಳು ಸಿಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಐ ಥಿಂಕ್ ಕಡಿಮೆ ಸಿಗ್ತಾ ಇದೆ ಅನ್ಕೊಂಡಿದ್ದೀನಿ. ಸೊ ಆ ಕಾರಣ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಎಷ್ಟು ಬೇಕೋ ಅದನ್ನ ಅಚ್ಚುಕಟ್ಟಾಗಿ ಎಲ್ಲ PDF ಅನ್ನ ಅಂದ್ರೆ ಇದು ಕಂಪ್ಯೂಟರ್ PDF ಈಗಾಗಲೇ ನಿಮ್ಗಾಗಿ ರೆಡಿ ಆಗಿದೆ. ಇದನ್ನು ನೀವು ತೆಗೆದುಕೊಳ್ಬೇಕು ಅಂದ್ರೆ 149 rupees ಅನ್ನ ಇನ್ವೆಸ್ಟ್ ಮಾಡಬೇಕು. ಏನಕ್ಕೆ ಗೋಸ್ಕರ ಈ ಅಮೌಂಟ್ ಅನ್ನ ಇಟ್ಟಿದ್ದೀನಿ ಅಂದ್ರೆ ಯಾವ್ದನ್ನ ಆಗ್ಲಿ ಫ್ರೀಯಾಗಿ ಕೊಟ್ರೆ ಅದಕ್ಕೆ ವ್ಯಾಲ್ಯೂ ಅನ್ನೋದಿರೋದಿಲ್ಲ, ಅದಕ್ಕೆ ತಕ್ಕಂತೆ ಇರ್ಲಿ ಎನ್ನುವಂಥದ್ದು. ಸ್ನೇಹಿತರೆ 149 ಮಹಾ ದೊಡ್ಡದೇನಲ್ಲ ಈಗಿನ ಇದರಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಸುಮ್ಮನೆ ಅದಕ್ಕಂತೆ ಇದಕ್ಕಂತೆ ನಿಮ್ಗೆ ಏನಾದ್ರು ಕಂಪ್ಯೂಟರ್ ಅಂದ್ರೆ ಕಂಪ್ಲೀಟ್ ಇದ್ಬೇಕು ಅಂತ ಅಂದ್ರೆ ಇಂಟ್ರೆಸ್ಟ್ ಇರೋರು, ಅದು ನನ್ನ ಕ್ಲಾಸನ್ನ ಯಾರು ಕೇಳ್ತೀರಾ ಅವ್ರಿಗೆ ನಾನು ಹೇಳಿರೋದು ಅರ್ಥ ಆಗಿರುತ್ತೆ, ಅಂಥವ್ರಿಗೆ ನನ್ನ PDF ತುಂಬಾ ಹೆಲ್ಪ್ ಆಗುತ್ತೆ. ಬೇಕಾದವರು 149ನ ಈ ನಂಬರ್ ಏನಿದೆ ಇದಕ್ಕೆ ಸ್ಕ್ಯಾನ್ ಮಾಡಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈ ನಂಬರ್ ಏನಿದೆ ಈ ನಂಬರ್ಗೆ ನೀವು ಸ್ಕ್ಯಾನ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ್ರೆ ನಿಮ್ಗೆ ಅದನ್ನ ಕಂಪ್ಯೂಟರ್ ಏನು PDF ಅನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತೀವಿ. ಮತ್ತೆ ಇಲ್ಲಿ ಕಾಣಿಸ್ತಿದೆ ಅಲ್ಲ ಈ ಸ್ಕ್ಯಾನರ್ಗೂ ಕೂಡ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಅದರ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ನಾವು ಇಮಿಡಿಯೇಟ್ ಆಗಿ ನಿಮ್ಗೆ PDF ಅನ್ನ ಕೊಡುವಂತ ಕೆಲಸವನ್ನ ಮಾಡ್ತೀವಿ. ಇನ್ನೊಂದು ಮಾರ್ಚ್ 10th ಅಂದ್ರೆ ಮಾರ್ಚ್ 10th ಏನಿದೆ, ಮಾರ್ಚ್ 10th ಒಳಗಡೆ ಯಾರೆಲ್ಲ ಪರ್ಚೇಸ್ ಮಾಡ್ತಿರೋ, ಯಾಕಂದ್ರೆ ಒಂದು ಸ್ವಲ್ಪ ಇದಿರ್ಲಿ ಅನ್ನುವಂತ ಕಾರಣಕ್ಕೆ 149ಗೆ ನಿಮ್ಗೆ ಕಂಪ್ಲೀಟ್ PDF ಸಿಗುತ್ತೆ. ಇಲ್ಲದಿದ್ರೆ ನೀವು ಮಾರ್ಚ್ 10 ಆದ್ಮೇಲೆ ಏನಾದ್ರು ಬೇಕು ಅಂದ್ರೆ ಇದರ ವ್ಯಾಲ್ಯೂ 200 rupees ಆಗುತ್ತೆ. 200 rupees ಆಗುತ್ತೆ. ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಇಂಟ್ರೆಸ್ಟ್ ಇರೋರು ಮಾರ್ಚ್ 10th ಒಳಗಡೆನೆ ತೆಗೆದುಕೊಳ್ಬೇಕು. ಇನ್ನು ಕನ್ನಡ PDF ಕೂಡ ಇದೆ, ಕನ್ನಡ PDF ಕೂಡ ಇರುವಂತದ್ದು ಕನ್ನಡ PDF. ಸೊ ಕನ್ನಡ PDF ಮತ್ತೆ ಇದು ಎರಡೂ ಬೇಕು ಅಂದ್ರೆ ನಿಮ್ಗೆ 200 rupees ಆಗುತ್ತೆ. ಇಲ್ಲ ನನಗೆ ಕನ್ನಡ PDF ಅವಶ್ಯಕತೆ ಇಲ್ಲ, ಕನ್ನಡ ಇದೆ ಅನ್ನುವಂತಾದ್ರೆ ಜಸ್ಟ್ ಕಂಪ್ಯೂಟರ್ ಆದ್ರೆ 149 ಬೇಕಾಗುತ್ತೆ. ಸೊ ಇಷ್ಟ ಸ್ನೇಹಿತರೆ, ಇನ್ನು ಕಂಪ್ಯೂಟರ್ ಕ್ಲಾಸ್ಗಳಿಗೆ ಸಂಬಂಧಪಟ್ಟಂತೆ ಮ್ಯಾಕ್ಸಿಮಮ್ 1 or 2 ನಲ್ಲಿ ಮುಗಿಸೋಕೆ ಟ್ರೈ ಮಾಡ್ತೀನಿ. ಇಲ್ಲಾಂದ್ರೆ ಈ PDF ಅಲ್ಲಿ ಎಲ್ಲ ಮಾಹಿತಿ ಇರುವಂತದ್ದು. ನೆಕ್ಸ್ಟ್ ಇನ್ನ ನಿಮ್ಗೆ ಪರಿಸರ ಅಧ್ಯಯನದ ಕ್ಲಾಸ್ಗಳು ಕೂಡ ಶುರುವಾಗ್ತವೆ. ಸೊ ನಮ್ಮನ್ನ ಸದಾ ಫಾಲೋ ಮಾಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೆ ಯಾರಿಗಾದ್ರೂ PDF ಬೇಕಾದ್ರೆ ಅಥವಾ ಒಳ್ಳೆಯ ಕ್ಲಾಸ್ಗಳು ಬೇಕು ಅಂದ್ರೆ ಅವರಿಗೂ ಕೂಡ ಇದನ್ನ ಕಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.